ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಂದಿನ ಗಾದೆ ಊರಿಗೆ ಅರಸನಾದರೂ ತಾಯಿಗೆ ಮಗ ಎಂಬುದು ಕನ್ನಡದ ಅತ್ಯಂತ ಸುಂದರವಾದ ಮತ್ತು ಜನಪ್ರಿಯವಾದ ಗಾದೆ ಮಾತಾಗಿದೆ. ಈ ಗಾದೆಯ ಅರ್ಥವನ್ನು ಹೀಗೆ ನೋಡೋಣ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಎಷ್ಟೇ ದೊಡ್ಡ ಅಧಿಕಾರಿಯಾಗಿರಬಹುದು, ಶ್ರೀಮಂತನಾಗಿರಬಹುದು ಅಥವಾ ಇಡೀ ಊರಿಗೆ ಒಡೆಯನಾಗಿ ಮೆರೆಯಬಹುದು. ಆದರೆ ತನ್ನ ತಾಯಿಯ ಮುಂದೆ ಆತ ಯಾವಾಗಲೂ ಕೇವಲ ಒಬ್ಬ ಮಗ ಮಾತ್ರ. ಜಗತ್ತಿನಲ್ಲಿ ತಾಯಿಯ ಪ್ರೀತಿ ಮತ್ತು ಮಮತೆಗೆ ಯಾವುದೇ ಸ್ಥಾನಮಾನ, ಅಂತಸ್ತು ಅಥವಾ ಅಧಿಕಾರ ಅಡ್ಡಿಯಾಗುವುದಿಲ್ಲ ಎಂಬುದನ್ನು ಇದು ತಿಳಿಸುತ್ತದೆ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ತಾಯಿಗೆ ಆತ ಸದಾ ಮಗುವೇ ಆಗಿರುತ್ತಾನೆ. ಅಧಿಕಾರ ಮತ್ತು ಗರ್ವ ಮನುಷ್ಯನನ್ನು ಬದಲಾಯಿಸಬಹುದು, ಆದರೆ ತಾಯಿಯ ಮಡಿಲಲ್ಲಿ ಪ್ರತಿಯೊಬ್ಬರೂ ಸಮಾನರು ಮತ್ತು ಸರಳರು. ಈ ಗಾದೆಯು ತಾಯಿಯ ವಾತ್ಸಲ್ಯದ ಶ್ರೇಷ್ಠತೆಯನ್ನು ಸಾರುತ್ತದೆ. ಯಾರು ಎಂತಹ ಮೇಲು ಸ್ಥಾನವನ್ನು ತಲುಪಿದರೂ ಸಹ ಅವನ ತಾಯಿ ಅವನಿಗಿಂತ ಹೆಚ್ಚು ಪೂಜ್ಯರಾಗಿರುತ್ತಾರೆ. ಆತನ ಮಾತನ್ನು ಅಲ್ಲಗಳೆದು ತಾನು ದೊಡ್ಡ ಪದವಿಯಲ್ಲಿರುವೆನೆಂದು ದೊಡ್ಡಸ್ತಿಕೆಯ ಗರ್ವ ಪಡುವುದು ಬೇಡ. ಸಂಬಂಧಗಳು ರಕ್ತ ಸಂಬಂಧವಾಗಿರುತ್ತವೆ, ಅದು ಎಂದಿಗೂ ದೂರವಾಗುವುದಿಲ್ಲವೆಂದು ಈ ಗಾದೆ ತಿಳಿಸುತ್ತದೆ. ಫ್ರೆಂಡ್ಸ್, ಮನುಷ್ಯ ಎಷ್ಟೇ ದೊಡ್ಡ ಮಟ್ಟದಲ್ಲಿದ್ದರೂ ಕೂಡ ತನ್ನ ಹೆತ್ತವರನ್ನು ಗೌರವಿಸುವುದನ್ನು ಯಾವತ್ತೂ ಮರೆಯಬಾರದು. ಎಲ್ಲ ವೇಳೆಯಲ್ಲೂ ಮೊದಲ ಸ್ಥಾನ ತಂದೆ ತಾಯಿಗೆ ಇಟ್ಟಾಗ ಮಾತ್ರ ಆ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿಯಾಗುತ್ತಾನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.